ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಬ್ಬು ಬೆಳಿತೀವಿ, ಎಷ್ಟು ಲಾಭ ಅದ ನಮಗೆ? ಪ್ರತಿ ಟನ್ನಿಗೂ ಹೆಚ್ಚು ಕಡಿಮೆ 1200 ರೂಪಾಯಿ ಲಾಸ್ ಅದಂತೇಳಿ ಪ್ರತಿ ರೈತರು ಮಾತಾಡ್ತಾ ಇದ್ದಾರೆ. ಅದು ಲಾಸ್ ಇದ್ರು ಅಡ್ಡಿರಪ್ಪ, ನಮ್ಮ ಕಡೆಗೆ ಒಂದು ದನಕರಿಗೆ ಮೇವರ ಆಗ್ತದೆ, ಕುಡಿಯೋಕೆ ನೀರು ಆಗ್ತದೆ, ನೀರಾವರಿ ಐತಪ್ಪ ಅಂದ್ರೆ ಏನು ಮಾಡ್ಕೊಂಡು ಹೋಗ್ತೀವಿ ನಾವು ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ ಇವತ್ತು. ಯಾಕಂದರೆ ಎಲ್ಲ ಸರ್ಕಾರಗಳು ವಿಶೇಷವಾಗಿ ಈ ಕಾರ್ಪೊರೇಟ್ ಪರ ಇದ್ದಂಥದ್ದು, ಬಂಡವಾಳಶಾಹಿಗಳ ಪರ ಇದ್ದಂಥದ್ದು, ಅದೇ ರೀತಿ ಫಿಡಲಿಸ್ಟ್ ದೊಡ್ಡ ದೊಡ್ಡ ಭೂ ಹಿಡುವಳಿದಾರರ ಪರ ಇರುವಂಥದ್ದು ನಾವು ನೋಡ್ಕೊಂಡು ಬಂದೀವಿ. ಇವತ್ತು ಅಷ್ಟೇ ಅದು. ಯಾಕಂದ್ರೆ ಈ ದೇಶದ 90% ದುಡಿಯುವ ವರ್ಗಕ್ಕೆ ಈ ಸರ್ಕಾರಗಳಿಂದ ಏನಪ್ಪ ಅಂದ್ರೆ ಸುಮ್ಮನೆ ಏನೋ ಗ್ಯಾರಂಟಿ ಒಟ್ಟು ಕೊಡ್ತಾರೆ. ಒಂದು 5 ಕಿಲೋ ಅಕ್ಕಿಯೋ ಮತ್ತೇನೋ ಆ 4 ತಿಂಗಳಿಗೆ ಒಂದು 2,000 ರೂಪಾಯಿ ರೈತಗೋ ಕೊಡ್ತಾರೆ. ಆದ್ರೆ ಆ ರೈತಗ ಲಾಭದ ಮಾರುಕಟ್ಟೆ ಮಾಡಿಕೊಡ್ತಾ ಇಲ್ಲ, ಎಲ್ಲ ಕಡೆ ನೀರಾವರಿ ಮಾಡಿಕೊಡ್ತಾ ಇಲ್ಲ ಅನ್ನೋದು ಇವತ್ತಿನ ರೈತರ ಸಂಕಟ. ಪಾಪ ಅವ್ರು ಒದ್ದಾಡ್ತಾ ಇದ್ದಾರೆ. ಕಡೆಗೆ ಹೋಗಲಪ್ಪ, ನಮಗೇನು ಬ್ಯಾಡ, ನಿಮ್ಮ ಲಾಭದ ಮಾರ್ಕೆಟ್ ಯಾವಾಗ ಮಾಡ್ತೀರಿ ಮಾಡ್ರಿ, ಈ ಕಡೆಗೆ ನಮ್ಗೆ ನೀರನ್ನು ಕೊಡ್ರಿ ಅನ್ನೋದು ಪ್ರಬಲ ಬೇಡಿಕೆ. ಈ ದಿಶೆಯಲ್ಲೇ ಚುನಪ್ಪ ಪೂಜಾರ್ ಅಂತವರು, ಶಶಿಕಾಂತ್ ಗುರೂಜ್ ಅಂತವರು, ಇನ್ನೂ ಅನೇಕ ಒಬ್ಬ ರೈತ ನಾಯಕರು ಈ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾರೆ. ಜನರ ಸಮೀಪ ಹೋಗ್ತಾ ಇದ್ದಾರೆ, ರೈತರ ಸಮೀಪ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲೊಂದು ದುರಂತ ನೋಡ್ರಿ ಎಂಥದ್ದು ಅಂತಂದ್ರೆ, ನಿಜವಾಗಿಯೂ ರೈತರ ಕೈಯಲ್ಲಿನ ಈ ದೇಶದ ಅಧಿಕಾರ ಸಿಗಬೇಕಾಗಿತ್ತು, ಚುಕ್ಕಾಣಿ ಸಿಗಬೇಕಾಗಿತ್ತು. ಇರ್ಬೋದು ರೈತರು ಬಂದಂಥವ್ರು ಇವತ್ತು ಅಧಿಕಾರಿ ಆಗಿರ್ತಾರೆ ಇಲ್ಲ ಅಂತಲ್ಲ, ಆದರೆ ಅವರು ರೈತರ ಮೂಲ ಸಮಸ್ಯೆ ಏನಪ್ಪ ಅದಕ್ಕೆ ಲಕ್ಷ್ಯ ಇಲ್ಲ. ನಾವು ಅಷ್ಟು 1 ಲಕ್ಷ ಕೋಟಿ ಕೊಟ್ಟಿವಿ, 2 ಲಕ್ಷ ಕೋಟಿ ಕೊಟ್ಟಿವಿ, ಹಾಗೆ ಹೀಗೆ ನಾವು ಹೇಳ್ಕೊತ ಹೋಗ್ತಾ ಇರ್ತೀವಿ. ಆದರೆ ಕೊಟ್ಟಿದ್ದು ರೊಕ್ಕ ಹೋಗಿ ಮುಟ್ತದೆ ಎಷ್ಟು ಮಟ್ಟಿಗೆ, ರೈತರಿಗೆ ಎಷ್ಟು ತಲುಪ್ತದೆ ಅನ್ನುವಂಥದ್ದು ಸಹಿತ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಅದನ್ನು ವಿಚಾರ ಮಾಡಬೇಕಾಗಿದೆ. ಬರೀ ಚರ್ಚೆ ಅಲ್ಲ, ವಿಚಾರ ಮಾಡಿ ಅನುಷ್ಠಾನಗೊಳಿಸ್ಬೇಕಾಗಿದೆ.